ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ರವೆ ಇಡ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಕೆ ಜಿ ರವೆ, ಅರ್ಧ ಲೀಟ್ರ್ ಮೊಸರು, ಒಂದು 10ರಿಂದ 12 ಗೋಡಂಬಿ, ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ ಒಂದು 3, ಒಂದು ಟೊಮೆಟೊ, ಒಂದು ಕಡಾಯಿ ಇಟ್ಟಿದ್ದೀನಿ. ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾನು ಗೋಡಂಬಿ ತೆಗೆದಿಟ್ಟಿದ್ನಲ್ಲ, ಅದನ್ನು ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ ಸೈಡ್ಗೆ. ಒಂದು 10ರಿಂದ 12 ಸಾಕು ಫ್ರೆಂಡ್ಸ್. ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರಿದೊಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಇದೇ ಒಗ್ಗರಣೆಗೆ ನಾನು ಮತ್ತೆ ಸಾಸಿವೆ ಒಗ್ಗರಣೆ ಕೊಡ್ತೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಒಣ ಕೊಬ್ಬರಿ ಇಷ್ಟನ್ನು ಹಾಕ್ಬಿಟ್ಟು ಅರ್ಧ ಕೆ ಜಿ ರವೆ ತೆಗೆದಿಟ್ಟಿದ್ನಲ್ಲ, ಅದನ್ನ ಸಣ್ಣ ಉರಿಯಲ್ಲಿ ಒಂದು 5-6 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿನೂ ಬೇಡ, ಒಂದು 5-6 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಫ್ರೈ ಆಗುತ್ತೆ. ಇದು ಹೋಟ್ಲಿಗಿಂತ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಈಸಿ ಮೆಥಡು. ನಾವು ಪ್ಯಾಕೆಟ್ ತರೋ ಹೋಗಿಲ್ಲ. ರವೆ ಮಿಕ್ಸು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಮಾಮೂಲಿ ಉಪ್ಪಿಟ್ಟಿಗೆ ಹಾಕೋ ರವೆನೇ ಸಾಕು ಇದಕ್ಕೆ. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬಂತು. ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಬಿಡೋಣ. ಇದಕ್ಕೆ ಅರ್ಧ ಕೆ ಜಿ ರವೆ ತೆಗೆದಿಟ್ಟಿದ್ದೀನಿ. ಅರ್ಧ ಕೆ ಜಿ ರವೆ ಹಾಕೋಣ. ಈಗ ರವೆ ಹಾಕ್ತಾಯಿದ್ದೀನಿ ನೋಡಿ. ರವೆ ಅರ್ಧ ಕೆ ಜಿ ಹಾಕಿ ಫ್ರೈ ಮಾಡಿ ಒಂದು 5-6 ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಟ್ರೆ, ಈ ಮಿಕ್ಸ್ ಯಾವಾಗೂ ಇಟ್ಕೋಬೋದು ಫ್ರೆಂಡ್ಸ್. ನಾವು ರೆಡಿ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ತಕ್ಷಣಕ್ಕೆ ರವೆ ಇಡ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಮಿಕ್ಸು ಈಗ ಫ್ರೈ ಆಗಿದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ, ಚೆನ್ನಾಗಿರುತ್ತೆ ಈ ಥರ ಫ್ರೈ ಆದರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ, ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮೊಸರು ನಾನು ಹೇಳಿದ್ಮೇಲೆ ಅರ್ಧ ಲೀಟ್ರ್ ಮೊಸರು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಾಕೋದು ಬೇಡ, ಒಂದು ಅರ್ಧ ಹಾಕೋಣ, ಮಿಕ್ಸ್ ಮಾಡೋಣ, ಮತ್ತೆ ಅರ್ಧ ಹಾಕೋಣ. ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಮೊಸರು, ಅರ್ಧ ಲೀಟ್ರ್ ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಡ್ಲಿ ಪ್ಲೇಟ್ಗೆ ತುಪ್ಪ ಸವರ್ಬಿಟ್ಟು ಒಂದು ಸ್ಲೈಸ್ ಟೊಮೆಟೊ, 2 ಗೋಡಂಬಿ, ಒಂದೊಂದು ಗೋಡಂಬಿ ಇಡೋಣ. ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ ಅಷ್ಟೇ, ಟೇಸ್ಟ್ ಏನು ಸ್ಪೆಷಲ್ ಇರೋಲ್ಲ, ನೋಡೋಕೆ ಕಲರ್ಫುಲ್ ಆಗಿರುತ್ತೆ ಇಡ್ಲಿ. ಎಲ್ಲ ಪ್ಲೇಟ್ಗೆ ಹಾಕ್ಬಿಟ್ಟು ನಾನು ಒಂದು ಸೈಡಲ್ಲಿ ಕುಕ್ಕರಲ್ಲಿ ನೀರು ಇಟ್ಟಿದ್ದೀನಿ ಇಡ್ಲಿ ತಟ್ಟೆ ಇಡೋದಕ್ಕೋಸ್ಕರ. ಈ ಪ್ಲೇಟೆಲ್ಲ ಹಾಕೋದ್ಮೇಲೆ ಕುಕ್ಕರಲ್ಲಿ ಇಟ್ಬಿಡೋಣ 15 ನಿಮಿಷ. ಈ ಫ್ಲೇಮಲ್ಲಿ 15 ನಿಮಿಷ ಇಟ್ಟು ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ಸಾಫ್ಟಾಗಿರೋ ಇಡ್ಲಿ ತುಂಬ ಚೆನ್ನಾಗೇ ಬರುತ್ತೆ. ಇದಕ್ಕೆ ಬಾಂಬೆ ಸಾಗು ಚಟ್ನಿ ಮಾಡಿಕೊಂಡ್ರೆ, ತರಕಾರಿ ಸಾಗು ಚೆನ್ನಾಗಿರುತ್ತೆ, ಬಾಂಬೆ ಸಾಗು ಚೆನ್ನಾಗಿರುತ್ತೆ. ಅದು ನಮ್ಮ ಆಪ್ಷನ್, ಯಾವ ಬೇಕಾದರೂ ಮಾಡ್ಕೋಬೋದು. ಮನೆಯಲ್ಲೇ ರವೆ ಇಡ್ಲಿ ರೆಡಿ ಆಯಿತು ನೋಡಿ. ಬನ್ನಿ ನೋಡೋಣ. ನೋಡಿ, 15 ನಿಮಿಷ ಆದಮೇಲೆ ತೆಗೆದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಮೊಸರು ಫ್ರೆಶ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ತೆಗೆಯೋಣ ಇಡ್ಲಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಟೊಮೊಟೊ ಗೋಡಂಬಿ ಇಟ್ಟಿರೋದ್ರಿಂದ ನೋಡೋಕ್ಕೆ ಚೆನ್ನಾಗಿದೆ. ಇದಕ್ಕೆ ನಾನು ಬಾಂಬೆ ಸಾಗು ಚಟ್ನಿ ಮಾಡಿದ್ದೀನಿ. ಬನ್ನಿ ಟ್ರೈ ಮಾಡೋಣ.